ಮಗಳು ಆಫೀಸ್ಗೆ ಹೋಗಿದ್ದಾಳೆ. ಮನೆಯಲ್ಲಿದ್ದರೆ ನನಗೆ ಏನು ಮಾಡೋಕ್ಕೂ ಬಿಡಲ್ಲ. ತುಂಬ ದಿವಸದಿಂದ ಒಬ್ಬಟ್ಟು ತಿನ್ನಬೇಕು ಅಂತ ಆಸೆ. ಬಟ್ ನಾನು ಆಗಲೇ ಹುಷಾರು ತಪ್ಪಕ್ಕೆ ಮುಂಚೆನೇ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅಷ್ಟರೊಳಗೆ ಹುಷಾರು ತಪ್ಪಿಬಿಟ್ಟೆ. ಏನು ಮಾಡೋದು, ಚೆನ್ನಾಗಿದ್ದಾಗ ಮಾಡಬೇಕು ಅಂತ ಎಲ್ಲ ತಂದು ಇಟ್ಕೊಂಡು ಹುಷಾರು ತಪ್ಪಿ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಆಫೀಸ್ಗೆ ಹೋಗಿದ್ದಾಳೆ. ಅವಳು ಬರೋಷ್ಟರೊಳಗೆ ಸರ್ಪ್ರೈಸಾಗಿ ಮಾಡಿ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಅವಳು ಬಂದಾಗ ಮಾಡಿಕೊಟ್ರೆ ಬೈತಾಳ ತಿಂತಾಳ ಗೊತ್ತಿಲ್ಲ. ಬೈದೆ ಅಂತೂ ಅವಳು ಇರಲ್ಲ, ಬೈತಾಳೆ. ಅದಕ್ಕೆ ನಾನಿವತ್ತು ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1/4 kg ತೊಗರಿಬೇಳೆ ತೊಗೊಂಡು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯಷ್ಟೊಳಗೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಕಣಕ ರೆಡಿ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ. ಇಲ್ಲಿ ನಾನು 1/4 kg ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 1/4 kg ಮೈದಾ ಹಿಟ್ಟು ಹಾಕೋತೀನಿ. ನನ್ನ ಮಗಳು ಬೈಯೋದು ಗೊತ್ತಲ್ವ ನಿಮಗೆ, ಹೆಂಗೆ ಬೈತಾಳೆ ಅಂತ. ಅವಳಿಗೆ ಏನಂದರೆ ನಾನು ರಿಸ್ಕ್ ತೊಗೋಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು. ನಮ್ಗಳಿಗೆ ಹಂಗೆ ಇರೋಕ್ಕಾಗುತ್ತಾ ನೀವೇ ಹೇಳಿ? ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕು ಅಲ್ವಾ. ನಾನು ಅವಳು ಖುಷಿಯಾಗಿ ಕೊಡಬೇಕು ಅಂತ ನನಗಿಷ್ಟ. ಬಟ್ ಅವಳು ನನ್ನ ಬೈಕೊಂಡು ತಿಂತಾಳೆ. ಚಿರೋಟಿ ರವೆ, ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟೆಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಮ್ಮ ಕಣಕ ರೆಡಿಯಾಗಿದೆ. ಇದನ್ನು ಒಂದು ಅರ್ಧ ಅವರ್ ನೆನೆಯೋದಕ್ಕೆ ಬಿಡೋಣ. ಚೆನ್ನಾಗಿ ನೆನೆದಷ್ಟು ಚೆನ್ನಾಗಿರುತ್ತೆ. ಅಷ್ಟೊಳಗೆ ನಾವು ಹೂರ್ಣ ಎಲ್ಲ ರೆಡಿ ಮಾಡ್ಕೋಬೋದಲ್ಲ. ಇದು ನೆನೆಯಕ್ಕೆ ಬಿಡೋಣ. ಕಾಳು 3 ವಿಸಿಲ್ ಬಂತು, ಬೆಂದಿದೆ. ಇವಾಗ ಇದು ಸ್ವಲ್ಪ ಆರೋ ಅಷ್ಟರಲ್ಲಿ ನಾವು ಇದಕ್ಕೆ ತೆಂಗಿನಕಾಯಿ ಹಾಲಲ್ಲಿ ಕಾಯಿ ಹಾಲು ಮಾಡ್ಕೊಳ್ಳೋಣ. ಒಳ್ಳೆ ಕಾಂಬಿನೇಷನ್ ಅದು ಒಬ್ಬಟ್ಟಿಗೆ. ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಾನಿಲ್ಲಿ ತೆಂಗಿನಕಾಯಿ ಹಾಲು ಮಾಡ್ಕೊತಾ ಇದ್ದೀನಿ, ಕಾಯಿ ಹಾಲು ಮಾಡ್ತಾಯಿದ್ದೀನಿ. ಕಾಯಿ ಹಾಲಿಗೆ ನಾನು ತೆಂಗಿನಕಾಯಿ ರುಬ್ಬಿ ಚೆನ್ನಾಗಿ ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೊಂದು 2 ಅಚ್ಚು ಬೆಲ್ಲ ಅಷ್ಟು ಕರಗಿಸಿ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿಯೋಕ್ಕಿಡೋಣ. ಹೆಂಗೆ ಮಾತಾಡ್ತಿದ್ದೀನೋ ನಂಗೆ ಗೊತ್ತಿಲ್ಲ. ಇವತ್ತೇ ಫಸ್ಟ್ ನನ್ನ ಮಗಳಿಂದಿರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಅದನ್ನು ಇವಾಗ ಪಾತ್ರೆಗೆ ಹಾಕಿ ನಾವು ಕುದಿಯೋಕೆ ಬಿಡೋಣ. ಅದು ಕಾಯಿ ಸಮೇತ ಹಾಕ್ಬೋದು. ನಂಗೆ ಅದೇನೋ ತರಕಾರಿ ಸಿಗುತ್ತೆ ಬಾಯಿಗೆ, ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಅದನ್ನು ಚೆನ್ನಾಗಿ ಅದರಲ್ಲಿ ಹಾಲು ತೆಗೆದು ಆ ಹಾಲನ್ನು ಕಾಯಲ್ಲಿ ಮಾಡ್ಕೊತೀನಿ. ಒಬ್ಬಟ್ಟಿಗೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಮಾಡಿದ್ಮೇಲೆ ಅದಕ್ಕೆ ಒಬ್ಬಟ್ಟು ಸಾಂಬಾರು ಮಾಡಲೇಬೇಕಲ್ವ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಧನಿಯಾ, ಜೀರಿಗೆ ಮತ್ತು ಮೆಣಸು, ಕಡಲೆಬೇಳೆ ಇಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡು ಒಬ್ಬಟ್ಟು ಸಾಂಬಾರ್ಗೆ ಹಾಕೋದಕ್ಕೆ. ಕಾಯಿ ಹಾಲಿಗೆ ಗೋಡಂಬಿನೂ ಮತ್ತು ದ್ರಾಕ್ಷಿನೂ ತುಪ್ಪದಲ್ಲಿ ಹುರಿದು ಹಾಕೋತಾ ಇದ್ದೀನಿ ಕಾಯಿ ಹಾಲು ಜೊತೆ. ನಮ್ಮ ಗೋಡಂಬಿ ದ್ರಾಕ್ಷಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ಕಾಯಿ ಹಾಲೊಳಗಡೆ ಹಾಕೊಳ್ಳೋಣ. ನಮ್ಮ ಕಾಯಿ ಹಾಲು ರೆಡಿಯಾಗಿದೆ. ಇವಾಗ ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋಣ. ಒಬ್ಬಟ್ಟು ಸಾಂಬಾರಿಗೆ ನಾನು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲನೂ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಹಾಕ್ತೀನಿ. ಹಂಗೆ ಎಲ್ಲ ಪುಡಿ ಮಾಡಿ ಹಾಕ್ಬೋದು. ಬಟ್ ಇದೂ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕೊಳ್ಳೋಣ. ನನ್ನ ಪಾತ್ರೆ ತೋರ್ಸೋಕ್ಕಾಗ್ತಾ ಇಲ್ಲ. ನನಗೆ ಕ್ಯಾಮ್ರಾ ಅವ್ರ ಕೈಲಿ, ಅಡುಗೆ ಅವ್ರ ಕೈಲಿ ಹಿಡ್ಕೊಂಡು ಮಾಡೋಕ್ಕೆ ಬರಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ನಾನಿಲ್ಲಿ ರುಬ್ಬಿಟ್ಟಿರೋಂಥ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗು, ಮತ್ತು ಟೊಮೊಟೊ ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ. ನಮ್ಮ ಹೂರ್ಣ ರೆಡಿಯಾಗಿದೆ. ಸ್ಟವ್ ಹಚ್ಚಿ ಇದನ್ನು ಬಾಣಲೆಲಿಟ್ಟು ಇವಾಗ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅವಾಗ ಚೆನ್ನಾಗಿರುತ್ತೆ. ನಾವು 4 ದಿನ 5 ದಿನ ಇಟ್ಕೊಂಡು ತಿನ್ಬೋದು.
ರಸಮ್ ಮಾಡಿದೆ, ಕಾಯಿ ಹಾಲು ಮಾಡಿದೆ. ಅಷ್ಟೊತ್ತಿಗೆ ನಾನು ಇಬ್ಬರು ಮಕ್ಕಳು ಊಟಕ್ಕೆ ಬಂದರು. ಒಬ್ಬಟ್ಟನ್ನು ಸೈಡಿಗೆ ಇಟ್ಬಿಟ್ಟು ಅವರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿ ಇವಾಗ ಇದನ್ನು ರೆಡಿ ಮಾಡಿದ್ದೀನಿ. ರೆಡಿ ಮಾಡಿ ಇಟ್ಬಿಡ್ತೀನಿ ಬಿಂದು ಬರೋಷ್ಟರಲ್ಲಿ. ಆಮೇಲೆ ಬಂದಮೇಲೆ ಅವಳಿಗೆ ಬಿಸಿ ಬಿಸಿ ಮಾಡಿಕೊಟ್ರೆ ತಿಂತಾರೆ. ಹಲೋ ಗೈಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈವ್ನಿಂಗ್ ಯಾಕೆ ಅಂದರೆ ನಾನು ಈ ವ್ಲಾಗ್ನ ಈವ್ನಿಂಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ದಟ್ ಆಫೀಸ್ಗೆ ಬೇಗ ಹೋಗಬೇಕು ನಾಳೆ ಅಂತ. ಸೊ ಬೇಗ ಹೋಗಬೇಕಾಗಿತ್ತು. 6 ಗಂಟೆಗೆ ಎದ್ದೇಳೋಣ ಅಂತ ರಾತ್ರಿ 10 ಗಂಟೆಗೆಲ್ಲ ಮಲಗಿದ್ದೀನಿ ನಾನು. ನೋ, ಐ ಡಿಡ್ ನಾಟ್ ವೇಕಪ್. ಚಳಿನೂ ಸಿಕ್ಕಾಪಟ್ಟೆ ಇತ್ತು ಗುರು. 8:30ಗೆ ನಾನು ಕೇಳಿದಳಕ್ಕಾಗಲಿಲ್ಲ. ಸೊ ಅದಕ್ಕೆ ನೋ ಪ್ರಾಬ್ಲಮ್, ಹೆಂಗಿದ್ರು ಬೇಗ ಹೋಗ್ತಾಯಿದ್ದೀನಿ. ಬೇಗ ಆಫೀಸಿಂದ ಬಂದು ಸಾಯಂಕಾಲ ಜಿಮ್ಗೆ ಹೋಗ್ತೀನಿ, ಇಟ್ಸ್ ಓಕೆ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋದೆ. ಅದಕ್ಕೆ ತಕ್ಕಂಗೆ ಬಂದಿದ್ದೀನಿ, ಬೇಗನೆ ಬಂದಿದ್ದೀನಿ. ಇವಾಗ ಹೋಗಬೇಕು ಜಿಮ್ಗೆ. ಇವತ್ತು ನನ್ನ ಫುಲ್ ಡೇ, ಲೈಕ್ ಐ ಸೆಡ್, ಐ ಕೆನಾಟ್ ಮಿಸ್ ಫುಲ್ ಡೇ. ಜಿಮ್ಮಲ್ಲಿ ಫಿಂಗರ್ಸ್ ಕ್ರಾಸ್ಡ್ ಜನ ಇರಲ್ಲ. ಸೊ ದಟ್ ನಾನು ನಿಮಗೆ ತೋರಿಸ್ತೀನಿ ಫುಲ್ ಡೇ ದಿನ ನಾನು ಏನೇನೆಲ್ಲ ವರ್ಕೌಟ್ ಮಾಡ್ತೀನಿ ಅಂತ. ಅದು ಬಿಟ್ಟು ಆ್ಯಂಡ್ ಒಳ್ಳೆ ಪ್ರೀ ವರ್ಕೌಟ್ ಕೊಡ್ಕೊಂಡು ಬಂದೆ, ವಿಚ್ ಈಸ್ ಬ್ಲ್ಯಾಕ್ ಕಾಫಿ. ನಮ್ಮ ಆಫೀಸಲ್ಲಿ ಸಿಗೋ ಬ್ಲ್ಯಾಕ್ ಕಾಫಿ, ಯು ವಿಲ್ ಫಾಲ್ ಇನ್ ಲವ್ ವಿತ್ ದ ಬ್ಲ್ಯಾಕ್ ಕಾಫಿ. ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇರಲಿಲ್ಲ ಮುಂಚೆ. ಐ ಯೂಸ್ ಟು ಹೇಟ್ ಬ್ಲ್ಯಾಕ್ ಕಾಫಿ. ಬಟ್ ಒಂದು 2-3 ಸಲ ಕಷ್ಟ ಆಯಿತು. ಹೆಂಗೋ ಸಮಾಧಾನ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕುಡಿತಾ ಇದ್ದೆ. ಅದಾದಮೇಲೆ ಇವಾಗ ನನಗೆ ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂತಂದರೆ ಎವ್ರಿ ಡೇ ನಾನು ವೆಯ್ಟ್ ಮಾಡ್ತಿರ್ತೀನಿ ಆಫೀಸ್ಗೆ ಹೋಗಿ ಯಾವಾಗ ಬ್ಲ್ಯಾಕ್ ಕಾಫಿ ಕುಡೀಲಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಆಫೀಸಲ್ಲಿ ನಾವು ಯೂಸ್ ಮಾಡೋದು ಬ್ಲೂ ಟೊಕೈ ಅವರ ಕಾಫಿ ಬೀನ್ಸ್, ಸಖತ್ತಾಗಿರುತ್ತೆ. ಅದೇ ಬ್ಲ್ಯಾಕ್ ಕಾಫಿ ನಾನು ಮನೇಲೂ ಕುಡಿತೀನಿ. ಅಂದರೆ ಅದು ಲೆವಿಸ್ಟ, ಅಷ್ಟೊಂದು ಏನು ಕಿಕ್ ಕೊಡೋಲ್ಲ. ಬಟ್ ದೆನ್ ಆಫೀಸಲ್ಲಿ ಇದೆಯಲ್ಲ, ಹಂಗೆ ಚಟಕ್ ಅಂತ ನಿದ್ದೆಯಿಂದ ಎಬ್ರಿಸ್ಬಿಡುತ್ತೆ. ಸೊ ಐ ಆಮ್ ಫುಲ್ ಪವರ್ಫುಲ್ಲಿ ಎನರ್ಜೈಸ್ಡ್ ಇವತ್ತು. ಆ್ಯಂಡ್ ಈ ಒಂದು ಟಾಪ್ ಏನಿದೆಯಲ್ಲ, ಇದು ಈ ಕ್ಯಾಮ್ರಾ ಈ ಟಾಪು ತುಂಬ ದಿನ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಈ ಪ್ಯಾಂಟು ನಾನು ಹೇಳಿದ್ನಲ್ಲ ನಿಮಗೆ, ಒಂದು ಮೆಜೆಂತಾ ಪ್ಯಾಂಟ್ ಇದೆ ನನ್ನ ಹತ್ರ. ಈ ಪ್ಯಾಂಟ್ಗೆ ಸೂಟ್ ಆಗುವಂಥ ಟೀ ಶರ್ಟ್ಸ್ ಎಲ್ಲ ನನ್ನ ಹತ್ರ. ಇದೊಂದು ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅದನ್ನು ಎಷ್ಟೊಂದು ದಿನದಿಂದ ಸಿಕ್ಕಿರಲಿಲ್ಲ, ಅದೆಲ್ಲೋ ಬಿದ್ದಿತ್ತು, ಇವಾಗ ಸಿಕ್ಕಿದೆ. ಸೊ ಇದನ್ನು ಹಾಕೊಂಡು ಜಿಮ್ಗೆ ಹೋಗ್ತಿದ್ದೀನಿ. ಲೆಟ್ ಅಸ್ ಗೋ ಆ್ಯಂಡ್ ವರ್ಕ್ಔಟ್ ಆ್ಯಂಡ್ ಐ ವಿಲ್ ಶೋ ಯು ಇವತ್ತು ಫುಲ್ ಡೇನಲ್ಲಿ ನಾನು ಏನೇನು ಮಾಡ್ತೀನಿ ಅಂತ. ಫಿಂಗರ್ಸ್ ಕ್ರಾಸ್ಡ್ ದಟ್ ಚೆನ್ನಾಗಿರಲ್ಲ ಅಂತ. ಲೆಟ್ ಅಸ್ ಗೋ. ನಾನು ಈ ಥರ ನ್ಯಾಯವಾಗಿ ಎದ್ದು ಜಿಮ್ಮಿಗೆ ಹೋಗಬೇಕಾದ್ರೆ, ಇಷ್ಟೆಲ್ಲ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಜಿಮ್ಗೆ ಹೋಗಬೇಕಾದ್ರೆ, ಕೆಲವೊಂದು ಜನಗಳು ಮಲಗಿರ್ತಾರೆ. ಅಂದರೆ ಸಂಜೆ ಇಲ್ಲ, ಮಧ್ಯಾಹ್ನ ಇಲ್ಲ, ರಾತ್ರಿ ಇಲ್ಲ, ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾರೆ. ಸೋ ಮೆನಿ ಪೀಪಲ್ಸ್ ಐ ಸೇ. ಬಟ್ ನಾವು ಗೊತ್ತಲ್ಲ, ನಾವು ಜಿಮ್ಗೆ ಹೋಗ್ತಿದ್ದೀವಿ. ಚಳಿಗೆ ಮುದ್ರಕೊಂಡು ಮಲಗಿದ್ದೀವಿ. ಈ ಜನ ಕೆಲಸ ಮಾಡಿದ್ರು ಬೈತಾರೆ, ಮಲ್ಕೊಂಡ್ರು ಬೈತಾರೆ. ಇನ್ನೇನು ಮಾಡೋಣ ನಾವು ಇವ್ರ ಹತ್ರ ಹೇಳಿ. ಗೈಸ್, ಏನು ಗೊತ್ತಾ, ನಂಗೆ ಬೆಳಿಗ್ಗೆಯಿಂದ ಒಂದೇ ಥಾಟು, ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ಬೆಳಿಗ್ಗೆನೆ. ಹೆಂಗೆ ಹೋಗಿ ಇವಾಗ ಇಷ್ಟು ಥ್ರೆಶೋಲ್ಡ್ ಅಂತ ಇರುತ್ತಲ್ವಾ, ಇಷ್ಟಾರು ವ್ಲಾಗ್ ಮಾಡಬೇಕು, ಇಲ್ಲಾಂದರೆ ಏನೋ ಬರೀ 4-5 ನಿಮಿಷದ ವ್ಲಾಗ್ ಏನು ಅನಿಸುತ್ತೆ ಅಂತ. ಸೊ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಲಿ ಮನೆಗೆ ಹೋಗಿ, ಏನು ಮಾಡಲಿ, ವಾಟ್ ಕೆನ್ ಐ ಇನ್ಕ್ಲೂಡ್ ಇನ್ ದ ವ್ಲಾಗ್ ಅಂತ. ಬಟ್ ದೆನ್ ಟು ಮೈ ಸರ್ಪ್ರೈಸ್, ನಮ್ಮಮ್ಮ ಇವತ್ತು ಒಬ್ಬಟ್ಟು ಮಾಡೋರೆ. ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಅದನ್ನು ನಿಮ್ಗೆ ಹೇಳಿಲ್ಲ, ಯಾಕಂದರೆ ಬಂದಮೇಲೆ ತೋರಿಸ್ಬಿಟ್ಟು ಹೇಳೋಣ, ಅರ್ಜೆಂಟಾಗಿ ಹೋಗ್ತಿದ್ದೀನಲ್ಲ ಅಂತ ಹೋಗ್ಬಿಟ್ಟೆ. ನೋಡಿದ್ರೆ ನಮ್ಮಮ್ಮ ವ್ಲಾಗ್ ಮಾಡೋರೆ, ರೀಲ್ಗೂ ಶೂಟ್ ಮಾಡ್ಕೊಂಡವ್ರೆ ಒಬ್ಬಟ್ಟು ಮಾಡಿರೋದನ್ನ. ಏನು ಬಂದೈತಾ ಇಲ್ವಾ ಫಸ್ಟ್ ಚೆಕ್ ಮಾಡು. ಬಂದಿರುತ್ತೆ. ನಾನು ಯಾವಾಗಲೂ ಕ್ಯಾಮ್ರಾನ ನಮ್ಮ ಮನೆ ಅಂಡೆ ಮೇಲೆ ಪ್ಲೇಸ್ ಮಾಡಿಬಿಟ್ಟು ವ್ಲಾಗ್ ಮಾಡ್ತೀನಲ್ಲ, ಸೊ ನೋಡ್ಕೊಂಡ್ಬಿಟ್ಟು ಅವ್ರು ಅದನ್ನ. ಈ ಥರ ಪ್ರತಿಭೆ ಏನು ಮಾಡೋದು, ಫಾಲೋ ಮಾಡ್ಬೇಕಲ್ವಾ. ನನಗೆ ಫುಲ್ ಶಾಕು. ವ್ಲಾಗ್ ಮಾಡಿದ್ದೀನಿ ನೋಡು. ನಾನು ಸಂಜೆ ನಿಜ ಚೆಕ್ ಮಾಡಲಿಲ್ಲ, ನಮ್ಮಮ್ಮನೂ ಏನೂ ಹೇಳಿಲ್ಲ, ನಾನು ಸುಮ್ಮನೆ ಹೇಳಿಲ್ಲ. ನೋಡೋಣ, ಹೆಂಗೋ ಕ್ಯಾಮ್ರಾ ತೆಗಿತಾಳಲ್ವಾ ಅವಾಗ ಹೇಳೋಣ. ಇವಾಗ ಬಂದಾಗ ಹೇಳ್ತವ್ರೆ. ಆ್ಯಂಡ್ ಆಲ್ಸೋ ಟೋಪಿ ನೋಡಿ, ತಿರುಗು ಒಂದ್ಸಲ ತಿರುಗಿ ತೋರಿಸು. ಅದೇನೇನೋ ನಾನು ಮೀಶೋದಲ್ಲಿ ಹೆಂಗ್ ಆರ್ಡರ್ ಮಾಡೋದು ಅಂತ ಒಂದಿನ ಕೇಳಿದ್ರು. ತೋರ್ಸ್ಕೊಂಡಿದ್ದೆ ತಪ್ಪೈತ್, ನಾನು ಸುಮ್ಮನೆ ಇರೋ ಬರೋದು. ನೋಡಮ್ಮ, ಹಿಂಗೋಗಿ ಫೋನ್ ಪೇ ಕೊಟ್ರೆ ಆರ್ಡರ್ ಮಾಡ್ಬೋದು ಅಂತ ತೋರಿಸ್ದೆ. ಅಪ್ಪ, ನನ್ನ ಪಾರ್ಸಲ್ ಬಿಡಿ, ನಂದು ಪಾರ್ಸಲ್ಲೇ ಅಷ್ಟು ಬರಲ್ಲ. ನಮ್ಮ ಅಮ್ಮನ ಬೆಳಗ್ಗೆ ಒಂದು ಪಾರ್ಸಲ್, ರಾತ್ರಿ ಒಂದು ಪಾರ್ಸಲ್, ಸಂಜೆ ಒಂದು ಪಾರ್ಸಲ್ ಅಂತ ಪಾರ್ಸಲ್ ಮೇಲೆ ಪಾರ್ಸಲ್ ಬರುತ್ತೆ ಮನೆಗೆ. ನನಗೆ ಅಂತ ಒಂದು ಸ್ಕಾರ್ಫ್ ಆರ್ಡರ್ ಮಾಡಿದ್ರು ಪಾಪ, ಸರಿನಾ. ಅವ್ರಿಗೆ ಅಂತ ಸ್ಕಾರ್ಫ್ಸ್ ಆರ್ಡರ್ ಮಾಡ್ಕೊಂಡವ್ರೆ, ಇದನ್ನ ಆರ್ಡರ್ ಮಾಡ್ಕೊಂಡವ್ರೆ, ನೈಟಿ ಆರ್ಡರ್ ಮಾಡ್ಕೊಂಡವ್ರೆ, ಇನ್ನೇನು ಅದೇನೇನೋ ಟೈಲರಿಂಗ್ ಅದು ಎಲ್ಲ ಮುಗಿದ್ಮೇಲೆ ಅದನ್ನ ಮಾಡ್ಕೊಂಡಿದ್ದೀವಿ. ದಾರ, ಆಮೇಲೆ ಅದೇನು ಕಟರು, ಸೋಸೋದ್ ಬರುತ್ತಲ್ಲ, ಅದೇನು ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡವ್ರೆ. ನಮ್ಮ ಮನೆಗೆ ನಾನು ಆಚೆ ಕಡೆ ಊಟ ಮಾಡ್ಬಿಟ್ಟು ವಾಕ್ ಮಾಡ್ತಾ ಇರ್ತೀನಲ್ಲ, ಗೇಟ್ ಮುಂದೆ ಒಂದು ಅಣ್ಣ ಬಂದು ನಿಂತ್ಕೋತಾರೆ. ಯಾರಂತ ನೋಡಿದ್ರೆ, ಮೇಡಮ್ OTP ಮೀಶೋ ಆರ್ಡ್ರು ಅಂತ ಬರ್ತಾರೆ. ಹಂಗೆ ನಮ್ಮಮ್ಮ ಮೀಶೋಗೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ಅದು ಎಲ್ಲ ಬರೀ 100-150, ಇದೊಂದು 150-160 ಇರಬೇಕು. ಪರವಾಗಿಲ್ಲ, ಎಲ್ಲ
ಕಮ್ಮಿ ದುಡ್ಡೇ ನೋಡಿ 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 ಆರ್ಡರ್ ಮಾಡಿದೀನಿ, ಆದ್ರೂ ದುಡ್ಡೇ ಖಾಲಿ ಆಗೋಯ್ತು ನನ್ನ ಫೋನ್ ಪೇಲಿ. ನೀನ್ ಇನ್ನೇನು 1000 ರೂಪಾಯಿ ಒಂದು ಆರ್ಡರ್ ಮಾಡಿದ್ರೆ 1000 ರೂಪಾಯಿ ಹೋಗುತ್ತೆ. 100 ರೂಪಾಯಿ ಅಂತ ನೀನ್ 10 ಆರ್ಡರ್ ಮಾಡಿದ್ರೆ ಹೋಯ್ತಲ್ಲ ಅಲ್ಲೇ 1000 ರೂಪಾಯಿ. ಆಲ್ಸೋ ನಾನು ನಿನ್ನೆ ತಾನೇ ಐ ಹ್ಯಾವ್ ಗಾಟ್ ಬ್ಯಾಕ್ ಟು ಈಟಿಂಗ್ ಹೆಲ್ದಿ ಅಂಡ್ ಪ್ರೋಟೀನ್ ರಿಚ್ ಫುಡ್ಸ್. ಬಟ್ ನಮ್ಮಮ್ಮ ಆಲ್ರೆಡಿ ನನ್ನ ಹೆಲ್ದಿ ಈಟಿಂಗ್ ನ ಅನ್ಹೆಲ್ದಿ ಅಲ್ಲ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ಲೇ ಬಿಡಿ ಏನಂತೆ. ನೋಡಿ ಇವತ್ತು ಒಬ್ಬಟ್ಟು ಮಾಡೋರೆ. ನಾನು ರಸಮ್ ಅಂದ್ರೆ ಸರಿ ಬಿಡಾಯ್ತು, ಯಾವ್ದೋ ಒಂದು ರಾಗಿ ಸೂಪ್ ನೋಡಿದೆ, ಅದನ್ನ ಮಾಡ್ಕೊಳ್ಳೋಣ ಇವತ್ತು ನನ್ನ ಡಿನ್ನರ್ಗೆ ಟೋಫು ಹಾಕಿ ಅಂತ ಅನ್ಕೊಂಡೆ. ಬಟ್ ದೆನ್ ಬಂದ್ ನೋಡಿದ್ರೆ ಒಬ್ಬಟ್ಟು ಸಾರು. ಐ ಲವ್ ಒಬ್ಬಟ್ಟು ಸಾರು. ನಂಗೆ ರಸಮ್ ಇಷ್ಟ ಇಲ್ಲ, ಆದ್ರೆ ಐ ಲವ್ ಒಬ್ಬಟ್ಟು ಸಾರು. ರಸಮ್ನೇ ಒಬ್ಬಟ್ಟು ಸಾರು ಮಾಡ್ತೀವಿ ಅದೇನೆ. ಬಟ್ ಅದೇನೋ ಒಬ್ಬಟ್ಟು ಸಾರು ಅಂದ್ರೆ ನಂಗೆ ಇಷ್ಟ, ರಸಮ್ ಅಂದ್ರೆ ನಂಗೆ ಇಷ್ಟ ಆಗಲ್ಲ. ರಸಮ್ ತಿನ್ನಕ್ಕೆ ಇಷ್ಟ ಆಗಲ್ಲ ನನಗೆ. ಬಟ್ ದೆನ್ ಸ್ಟಿಲ್ ಐ ಗಾಟ್ ಟೋಫು. ಸೊ ಇದೇ ಟೋಫು ನಾವು ಯೂಸ್ ಮಾಡೋದು. ಮಿಲ್ಕಿ ಮಿಸ್ಟ್ ಹೌದು, ಬಿರಿಯಾಸ್ ಟೋಫು ಅಂತ. ಸೊ ಇದು 200 ಗ್ರಾಮ್ಸ್ ಟೋಫುನಲ್ಲಿ 200 ಗ್ರಾಮ್ಸ್ 250 ಇದು ನಾನೇ ಮರ್ತೋದೆ. 200 ಗ್ರಾಮ್ಸ್ ಐ ಥಿಂಕ್ ಸೊ. ನಂಗೇನೋ ಕಾಣ್ತಾನಿಲ್ಲ. ಇಲ್ಲೇ ಐತೆ ಮಮ್ಮಿ ನಮ್ಮ ಕಣ್ಣಿಗೆ ಮೇಲ್ಗಡೆನೆ ಐತೆ 200 ಗ್ರಾಮ್ಸು. 200 ಗ್ರಾಮ್ಸ್ಗೆ 31 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಸೊ ಇದರಲ್ಲಿ 100 ಗ್ರಾಮ್ಸ್ ಇವಾಗ ನಾನು ಹಂಗೆ ಸುಮ್ಮನೆ ಫ್ರೈ ಮಾಡ್ಕೊಂಡು ತಿಂತೀನಿ ಜಸ್ಟ್ ಬಿಕಾಸ್ ಆಫ್ ಪ್ರೋಟೀನ್. ಮಧ್ಯಾಹ್ನ ಮೊಟ್ಟೆ ತಿಂದಿಲ್ಲ ನಾನು ಇವತ್ತು. ರಾತ್ರಿನೂ ತಿಂದೆ ಹೋದ್ರೆ ಬರೀ ಕಾರ್ಬೋಹೈಡ್ರೇಟ್ಸ್. ಆಲ್ಸೋ ಐ ಕೆನಾಟ್ ಟೆಲ್ ಯು ಎಷ್ಟು ವರ್ಸ್ಟ್ ಆಗಿತ್ತು ಇವತ್ತಿನ ಜಿಮ್ ಎಕ್ಸ್ಪೀರಿಯನ್ಸ್ ಅಂತ. ನನಗೆ ಊಟ ಮಾಡಿಬಿಟ್ರೆ ಜಿಮ್ಗೆ ಹೋಗೋಕ್ಕಾಗಲ್ಲ ಆಯಿತಾ. ಸಂಜೆ ಹೊತ್ತು ಹೋದರೆ ಇಟ್ ವಿಲ್ ನಾಟ್ ಬಿ ಪ್ಲೆಸೆಂಟ್, ನನಗೆ ಆಗೋದೇ ಇಲ್ಲ. ಬಟ್ ಸ್ಟಿಲ್ ಇವತ್ತು ಬ್ರೇಕ್ ಮಾಡಬಾರ್ದು ಅಂತ ಹೋದೆ. ವರ್ಸ್ಟ್ 2 hours ಆಫ್ ಮೈ ಲೈಫ್ ಅಂದ್ಕೊಳ್ಳಿ. ಯಾವಾಗಪ್ಪ ಮುಗಿಯುತ್ತೆ ಎಲ್ಲ ಎಕ್ಸಸೈಸಸ್ ಅಂತ ನಂಗೆ ಕಾಯೋ ಥರ ಆಗೋಯ್ತು. ಅದರಲ್ಲೂ ಸಂಜೆ ಹೊತ್ತು ಈ ಕಾಲೇಜ್ ಕ್ರೌಡ್ ಬರುತ್ತಾ, ಚಿಕ್ಕ ಚಿಕ್ಕ ಹುಡುಗರು ಇರ್ತಾರೆ ಮಮ್ಮಿ, ಗುಂಪು ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಓಡಾಡಕ್ಕೂ ಆಗಲ್ಲ, ಈ ಕಡೆ ಮಿಷಿನ್ನೂ ಬಿಟ್ಕೊಡಲ್ಲ. ಇವಾಗ ಒಬ್ಬ ಹೋದ ವರ್ಕೌಟ್ ಮಾಡಕ್ಕಂದ್ರೆ ಹಿಂದೆ 4 ಜನ ನಿಂತಿರ್ತಾರೆ, ಅವರೇ ಗ್ರೂಪ್ ಅವರೆಲ್ಲ ಆಗೋವರೆಗೂ ಕಾಯಬೇಕು. ಹಂಗೂ ಇವತ್ತು ನಾನು ಎಷ್ಟು ವೆಯ್ಟ್ ಮಾಡಿ ಫೈನಲಿ ಲ್ಯಾಟ್ ಪುಲ್ ಡೌನ್ ಮಾಡೋಕ್ಕೆ ಆಗಲಿಲ್ಲ. ಫುಲ್ ಡಿಸಪಾಯಿಂಟ್ಮೆಂಟಲ್ಲಿ ಏನೋ ಇನ್ಕ್ಲೈನ್ ವಾಕ್, ಥ್ರೆಡ್ಮಿಲ್ ವಾಕರು ಮಾಡೋಣ ಅಂತ ಹೋದೆ. ಅದನ್ನು ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಬರೀ 50 ಕ್ಯಾಲರೀಸ್ ಬರ್ನ್ ಆಗೋ ಥರ 8 minutes ಅಷ್ಟೇ ವಾಕ್ ಮಾಡಿ ಬಂದ್ಬಿಟ್ಟೆ. ಇಟ್ ಇಸ್ ಸೋ ವರ್ಸ್ಟ್ ಜಿಮ್ ಸೆಷನ್ ಅಂದ್ಕೊಳ್ಳಿ. ನಂಗೆ ಇಷ್ಟನೇ ಆಗಲಿಲ್ಲ. ಐ ಆಮ್ ನಾಟ್ ಹ್ಯಾಪಿ ವಿತ್ ದ ವರ್ಕೌಟ್. ಬಟ್ ಅಟ್ಲೀಸ್ಟ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ನಾನು ಸುಮ್ಮನೆ ಅದೇ ಏನು ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಎದ್ದು ಹೋಗ್ಬೇಕು. ನಾಳೆ ಇಸ್ ದ ನೆಕ್ಸ್ಟ್ ಡೇ. ಈ ಉಂಗುರ ತೆಗ್ದ್ಬಿಟ್ಟು ಹೋಗ್ಬೇಕಂತ ಅನ್ಕೋತೀನಿ. ಮರ್ತು ಹೋಗ್ತೀನಿ. ಅಲ್ಲೆಲ್ಲರೂ ಇಟ್ಬಿಡ್ತೀನಿ ಅಂತ. ವೆಯ್ಟ್ಸ್ ಎತ್ತಬೇಕಾದ್ರೆ ಅಲ್ಲಿ ಸಿಕ್ಕಾಕೊಳ್ಳುತ್ತಲ್ಲ, ಒಂಥರ ನೋವಾಗುತ್ತೆ. ನಮ್ಮಮ್ಮ ಅರ್ಧ ಎಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ದೀನಿ ನೋಡಿ. ಇವಾಗ ಏನಿದ್ರು ಬೇಯಿಸೋದಷ್ಟೇನಾ? ಯಾರನ್ನು ತಿನ್ನೋ ಟೈಮ್ ಇರಲಿಲ್ಲ. ಬಟ್ ಗೊತ್ತು ಇದರಲ್ಲಿ ಯಾರು ತಿನ್ನಲ್ಲ ಅಂತ. ಬಂದರು ಮಧ್ಯಾಹ್ನ ಎಲ್ಲ ಅನ್ನ ರಸಮ್ ತಿಂದ್ಬಿಟ್ಟು ಹೋದರು. ಇವಾಗ ಒಬ್ಬಟ್ಟು ಮಾಡಿ ಬಂದಮೇಲೆ ಬಿಸಿ ಕೊಡ್ಬೇಕು ಮಕ್ಕಳಿಗೆ. ತೋರಿಸಿ ಏನೇನು ಮಾಡಿದ್ದೀರಾ ನೋಡಿ. ನಮ್ಮ ಒಬ್ಬಟ್ಟು ಹೂರ್ಣ ಕಣಕ ಮಧ್ಯಾಹ್ನ ಕಲಸಿಟ್ಟಿದ್ದೆ, ಇವಾಗೆ ತೆಗಿತಾ ಇರೋದು. ಆಮೇಲೆ ಹೂರ್ಣ, ಅದು ಒಬ್ಬಟ್ಟು ಸಾಂಬಾರ್. ಅನ್ನ ಮಾಡಿದ್ದೀರಾ? ಅನ್ನ ಮಧ್ಯಾಹ್ನ ಮಾಡಿದ್ದೆ. ಇದೇನು ಕಾಯ? ಗಸಗಸೆ ಹಾಕಿದ್ದೀರಾ? ಎಸ್, ಗಸಗಸೆ ಫುಲ್ ನಶೆ ಇವತ್ತು. ನಶೆ ನಿದ್ದೆ ಇವತ್ತು. ಮತ್ತೆ ಇದು ಏನು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ. ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಒಗ್ಗರಣೆ ಮಾಡಿಲ್ಲ, ತುಪ್ಪದಲ್ಲಿ ಹುರಿದು. ಒಟ್ನಲ್ಲಿ ನನ್ನ ಕ್ಯಾಲರಿ ಇನ್ಕ್ರೀಸ್ ಆಗಕ್ಕೆ ಏನೇನು ಮಾಡ್ಬೇಕು ಎಲ್ಲ ಸತತ ಪ್ರಯತ್ನ. ಒಂದಿನ ಒಂದು ಒಬ್ಬಟ್ಟು ತಿನ್ಬಿಟ್ರೆ ಏನೂ ಆಗಲ್ಲ. ಹೋಗು, ಒಂದು ಒಬ್ಬಟ್ಟಿಗೆ ನಿಲ್ಲಿಸ್ತೀನಾ? ನೀನು ಬಿಡ್ತೀಯಾ? ಇವಾಗ ನಾನು ಟೋಫು ಮ್ಯಾರಿನೇಟ್ ಮಾಡ್ತೀನಿ. ಬೈ ದ ಟೈಮ್ ಒಬ್ಬಟ್ಟು ರೆಡಿ ಆಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಮಧ್ಯಾಹ್ನ ಬರೀ ಅನ್ನ ತಿಂದಿದ್ದ. ಇವಾಗ ಬ್ಯಾಲೆನ್ಸ್ಡ್ ಮೀಲ್ ಏನು ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಎಲ್ಲಾನು ತಿಂದರೆ ಅಷ್ಟು ಬೇಗ ಹೊಟ್ಟೆ ಹಸಿಯಲ್ಲ. ಬಟ್ ಬರೀ ಅನ್ನ ತಿಂದರೆ, ಲೈಕ್ ಕಾಪ್ಸ್ ಮಾತ್ರ ತಿಂದರೆ ಬೇಗ ಹೊಟ್ಟೆ ಹಸಿತೆ. ಯಾಕಂದರೆ ಕಾಪ್ಸ್ ಬೇಗ ಜೀರ್ಣ ಹೋಗುತ್ತೆ. ಅದಕ್ಕೆ ನನಗೂ ಹೊಟ್ಟೆ ಹಸಿತೈತೆ. ಇವಾಗ ತಿಂದ್ಬಿಟ್ಟು ದವಾಕೊಂಡು ಮನ್ಕೋಬೇಕು. ದಿನ ರಾತ್ರಿ ಹೊತ್ತು ಚಳಿನಲ್ಲಿ ನಾನು ಬಾಗಿಲು ತೊಳಿತೀನಿ ಗೈಸ್. ಒಂದೇ ದಿನ ಮೇಡಮ್ ಅವ್ರು ಬೆಳಗ್ಗೆ ಎದ್ದು ತೊಳೆದಿದ ತಕ್ಷಣ ಪ್ಲೀಸ್ ಇವತ್ತು ರಾತ್ರಿಯಿಂದ ನೀನೇ ತೊಳೆದ್ಬಿಡು ಬಾಗಿಲು ನಾವು ಅಂತ ಅಂತಾರೆ. ಚಳಿ 8 ಗಂಟೆಗೆ ಹೋಗಿ ತೊಳೆದಿದ್ದೀನಿ, ಆದರೂ ಚಳಿ. ಅದು ನಮ್ಮನೆ ಮೇಲ್ಗಡೆ ಅವ್ರು ತೊಳೆದು ರಂಗೋಲಿ ಹಾಕ್ಬಿಟ್ಟಿದ್ರು. ಇನ್ನು ಧನುರ್ಮಾಸ ಇವತ್ತು ಫಸ್ಟು. ಬರೀ ಬಾಗಿಲು ಹೆಂಗೆ ಬಿಡೋಕ್ಕಾಗುತ್ತೆ? ಹೊಸ್ಲಲ್ಲಿರೋ ವಿಷ್ಣು ಎದ್ದು ಓಡೋಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಬಿಲ್ಸ್ ಎಲ್ಲ ಬಿಲ್ಸ್. ನಾನೇನು ಕೇಳಿ ಒಬ್ಬಟ್ಟು ಬೇಯ್ತಾ ಇರೋ ಸ್ಮೆಲ್ಗೆನೆ ನನಗೆ 2 ಸಾಕು. ನನಗೆ 3 ಬಾಯಿ ಸಬ್ಸ್ಕ್ರೈಬರ್ಸ್ ಬಂದು ತಿಂತಾರ ಕ್ಯಾಮ್ರಾ ಮುಖಾಂತರ. ಬರೀ ನೀವು ನಮ್ಮ ಮನೇಲಿ ಬಿಸಿ ಒಬ್ಬಟ್ಟು ಮಾಡ್ಕೊಡ್ತೀನಿ ಊಟ ಮಾಡೋದು.
ಏನ್ ಗೊತ್ತಾ, ನಮ್ಮ ಮನೇಲಿ ಯುಗಾದಿ ಹಬ್ಬ, ಇವತ್ತು ಒಬ್ಬಟ್ಟ, ನಾಳೆ ಮಟನ್ನು. ಏನಕ್ಕೆ ಮಾಡಿದ್ದು ಇವತ್ತು? ಸುಮ್ಮನೆ ಗೊತ್ತಲ್ವಾ, ಯಾವಾಗ ತಂದಿದ್ದೇಳು? ಅವತ್ತು ಮಾಡ್ಬೇಕು ಅಂತ ಮಂತ್ರಾಲಯದಿಂದ ಬಂದು ಮಾಡಾಗ ಎಲ್ಲ ಐಟಮ್ ತಗೊಂಡ್ಬಂದಿದ್ದು ಮಾಡ್ಬೇಕು ಅಂತ. ಅಷ್ಟು ನೋಡಿದ್ರೆ ಜ್ವರ ಬಂದು ಮಲ್ಕೊಂಡೆ ಮಾಡಕ್ಕಾಗ್ಲಿಲ್ಲ, ಹಂಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ನಾವೇ ಎಲ್ಲ ಟೇಸ್ಟ್ ನೋಡಿಲ್ಲ, ಬೆಳಿಗ್ಗೆಯಿಂದ ಕಷ್ಟಪಟ್ಟು ಮಾಡಿ. ಹೇಗೆ ಸ್ವೀಟ್ ಎಲ್ಲ ಸಕ್ಕತ್ತಾಗುತ್ತೆ. ಓಕೆ ಗೈಸ್, ಹಿಯರ್ ಇಸ್ ದ ಟೋಫು ರೆಡಿ. ಓಕೆ, ಬರ್ತಾ ಇದೆ. ಅಲ್ಲಿ ಬ್ರೇಕ್ ಆ್ಯಂಡ್ ಶೋ ಯು ಒಂದನ್ನ ಹೇಗೆ ಕಾಣುತ್ತೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಸಾಫ್ಟಿ ಬಿಸಿ ಬೆಂದಿದೆ. ಈಸಿಯಸ್ಟ್ 15 ಗ್ರಾಮ್ಸ್ ಪ್ರೋಟೀನ್. ಇನ್ನು ಫೈಬರ್ಗೆ ಏನೂ ಇಲ್ಲ, ತರಕಾರಿ ಪಲ್ಯನೇ ತಿಂದಿರ ಬೆಳಿಗ್ಗೆಯಿಂದ. ಬಟ್ ದೆನ್ ಬಿಸಿ ಬಿಸಿ ಅನ್ನ. ಐ ಲವ್ ಬಟ್ ಸಾರು. ಇವಾಗ ಹೋಗಿ ನಾನು ತಿಂತೀನಿ. ಓಕೆ ಗೈಸ್, ಇವಾಗ ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ ಗೊತ್ತಾ? 10:32. ಸಿಕ್ಕಾಪಟ್ಟೆ ನಿದ್ದೆ ಹೇಳ್ತಿದ್ದೆ, ನನಗೆ ಟಯರ್ಡ್ ಆಗಿದೆ. ಅದಾದಮೇಲೆ ಹೋಗಿ ಇವಾಗ ನಾನು ಪಾತ್ರೆ ತೊಳಿಬೇಕು, ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ನಿದ್ದೆ ಮಾಡಬೇಕು. ಐ ಆಮ್ ಸೋ ಸ್ಲೀಪಿ. ನಿದ್ದೆ ಮಾಡಿದ್ರೆ ಸಾಕಾಗಿದೆ. ಆ್ಯಂಡ್ ಆಲ್ಸೋ ಆಫ್ಟರ್ ಮೆನಿ ಡೇಸ್ ಲೇಟರ್ ನೋಡಿ 10,000 ಸ್ಟೆಪ್ಸ್ ಐ ಹ್ಯಾವ್ ಕಂಪ್ಲೀಟೆಡ್ ಇವತ್ತು. ಫೈನಲಿ ಒಂದೊಂದೇ ಸ್ಲೋ ಆಗಿ ಐ ಗಾಟ್ ಬ್ಯಾಕ್. ನೆನ್ನೆ ಜಿಮ್ಗೆ ಹೋಗೋದು, ನೆನ್ನೆನ ಹೋಗಿದ್ದು ನೆನ್ನೆ ಜಿಮ್ಗೆ ಹೋಗೋದಾಗಿರ್ಬೋದು, ನೆನ್ನೆಯಿಂದ ಪ್ರೋಟೀನ್ ರಿಚ್ ಊಟ ತಿನ್ನೋದಾಗಿರ್ಬೋದು. ಆ್ಯಂಡ್ ಇವತ್ತು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿರೋದು. ಸೊ ವಿ ಆರ್ ಟೇಕಿಂಗ್ ಬೇಬಿ ಸ್ಟೆಪ್ಸ್, ಸ್ಮಾಲ್ ಸ್ಟೆಪ್ಸ್. ನಾನು ಎವ್ರಿ ಡೇ 10,000 ಟಾರ್ಗೆಟ್ ಇಟ್ಕೊಳ್ಳೋದಕ್ಕಿಂತ ನಾನು ವೀಕ್ಲಿ ಟಾರ್ಗೆಟ್ ಇಟ್ಕೊತೀನಿ. ಇವತ್ತು ನನಗೆ ನಡೆಯೋಕ್ಕಾಯ್ತು, ನಾಳೆ ಆಗೋಲ್ಲ. ಸೊ ಅವಾಗ ಏನು ಮಾಡ್ತೀನಿ, 7,000-8,000 ಅಟ್ಲೀಸ್ಟ್ ವಾಕ್ ಮಾಡ್ತೀನಿ. ನೆಕ್ಸ್ಟ್ ಡೇ 11,000-12,000 ಏನು ಗ್ಯಾಪ್ ಇರುತ್ತೋ ಅದು ಫಿಲ್ ಮಾಡ್ಕೋತೀನಿ. ಸೊ 7 ಡೇಸ್ಗೆ 70 ಸ್ಟೆಪ್ಸ್ ನಾನು ಟಾರ್ಗೆಟ್ ಇಟ್ಕೋತೀನಿ, ಇನ್ಸ್ಟೆಡ್ ಆಫ್ ಕೀಪಿಂಗ್ ಪರ್ ಡೇ ಸ್ಟೆಪ್ಸ್. ಇಫ್ ಇಟ್ ಮೇಕ್ ಸೆನ್ಸ್, ಯು ಕ್ಯಾನ್ ಆಲ್ಸೋ ಫಾಲೋ ದ ಸೇಮ್ ಥಿಂಗ್. ಐ ಜಸ್ಟ್ ಲೈಕ್ ಮೇಕಿಂಗ್ ಮೈ ಲೈಫ್ ಈಸಿ ಇನ್ಸ್ಟೆಡ್ ಆಫ್ ಸ್ಟ್ರೆಸ್ಸಿಂಗ್ ಸೇಯಿಂಗ್ ಓ ಮೈ ಗಾಡ್ 10,000 ಸ್ಟೆಪ್ಸ್ ವಾಕ್ ಮಾಡಿಲ್ಲ ಅನ್ನೋದಕ್ಕಿಂತ ಪರವಾಗಿಲ್ಲ, ನಮ್ಮ ಹತ್ರ ಇನ್ನೂ 6 ದಿನ ಇದೆ, 5 ದಿನ ಇದೆ, ವಿ ಕ್ಯಾನ್ ಕಂಪ್ಲೀಟ್ ಇಟ್ ಅಂತ ಹೋಗ್ಬೋದು. ಇನ್ನೇ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಒಬ್ಬಟ್ಟು ರೆಸಿಪಿ ಹೆಂಗಿತ್ತು ಅಂತ ಹೇಳೋದು ಮರಿಬೇಡಿ. ಆ್ಯಂಡ್ ದೆನ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಮಾಮ್. ನಾನು ಅಂದ್ಕೊಂಡೇ ಇರಲಿಲ್ಲ, ಇಟ್ ಕೇಮ್ ಆಸ್ ಅ ಸರ್ಪ್ರೈಸ್ ಟು ಮೀ. ಅವ್ರು ಹೇಳಿದ್ದು ದಟ್ ಅವರೇ ವ್ಲಾಗ್ ಮಾಡಿದ್ದಾರೆ ಅಂತ. ಐ ವಾಸ್ ಲೈಕ್ ವಾಟ್ ಅಂತ ಫಸ್ಟು ತೆಗೆದು ನೋಡಿದೆ. ಆ್ಯಂಡ್ ಶಿ ಈಸ್ ರೆಕಾರ್ಡೆಡ್ ವೆರಿ ವೆಲ್. ಒಂದೆರಡು ಕ್ಲಿಪ್ಸ್ ನೋಡೋಕ್ಕಾಯ್ತು ಅಷ್ಟೇ, ಎಡಿಟ್ ಮಾಡುವಾಗಲೇ ನನಗೂ ನೋಡೋಕ್ಕಾಗೋದು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಒಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ವೇಜ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್.